ಆದಿಯಲ್ಲಿಯೇ ಅಂತ್ಯವನ್ನು ಬಲ್ಲಾತನಾದ ತ್ರಯೇಕ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಯೇಸುವು ತನ್ನ ಶಿಷ್ಯರನ್ನು ನೇರವಾಗಿ ತನ್ನನ್ನು ಯಾರನ್ನುತ್ತೀರಿ ಎಂದು ಕೇಳುವುದು, ಸಭೆಯು ಯಾವ ಬಂಡೆಯ ಮೇಲೆ ಕಟ್ಟಲ್ಪಡುತ್ತದೆ, ಯೇಸುವು ತನ್ನ ಮರಣ ಪುನರುತ್ಥಾನಗಳನ್ನು ಮುಂತಿಳಿಸಿದ್ದು ಹಾಗೂ ಯೇಸುವು ಪ್ರಕಾಶ ರೂಪವನ್ನು ಧರಿಸಿದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಪೇತ್ರನು ತಾನು ಯೇಸುವಿನ ಜೊತೆಯಲ್ಲಿದ್ದಾಗ ಕಳೆದುಕೊಂಡಿದ್ದ ಅನೇಕ ಸಂಗತಿಗಳಿಗೆ ತನ್ನ ಪತ್ರಿಕೆಯಲ್ಲಿ ಉತ್ತರವನ್ನು ನೀಡಿರುವುದನ್ನು ನೋಡಿದೆವು. ಕರ್ತನಾದ ಯೇಸುವು 5 ಸಾರಿ ತನ್ನ ಮರಣದ ಕುರಿತು ತನ್ನ ಶಿಷ್ಯರೊಂದಿಗೆ ತಿಳಿಸಿದನು, ಆದರೆ ಅವರು ಆಗ ಅರಿತುಕೊಳ್ಳಲಿಲ್ಲ. ನಿಜ, ಯೇಸುವನ್ನು ಮಹಿಮಾರೂಪದಲ್ಲಿ ನೋಡಿದಾಗಲೂ ಸಹ ಪೇತ್ರನು ತಪ್ಪಾಗಿ ಪ್ರತಿಕ್ರಿಯಿಸಿದನು. ಆದರೆ ಯೇಸುವು ಶಿಲುಬೆಯ ಮೇಲೆ ಸತ್ತು ಪುನರುತ್ಥಾನ ಹೊಂದಿದ ಮೇಲೆ ಅವನು ಕರ್ತನನ್ನು ಸರಿಯಾಗಿ ಅರಿತುಕೊಂಡನು ಮತ್ತು ಬಹು ದೊಡ್ಡ ಸಾಕ್ಷಿಯಾಗಿ ಮಾರ್ಪಟ್ಟನು. ಈಗ ನಾವು ನಮ್ಮ ಕರ್ತನ ಕುರಿತು ಸರಿಯಾಗಿ ಅರಿತುಕೊಳ್ಳುವಂತೆ ಆತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ದೇವರ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ವಂದಿಸುತ್ತೇನೆ. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನವನ್ನು ನಾವು ಮುಂದುವರಿಸೋಣ. ರೂಪಾಂತರ ಬೆಟ್ಟದ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಅರಿತುಕೊಳ್ಳೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಹೀಗೆ ಮಾತನಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಮಗನಾದ ಯೇಸುವಿನ ಕುರಿತು ತಂದೆಯಾದ ದೇವರ ಸಾಕ್ಷಿಯಾಗಿತ್ತು. ಪ್ರಕಟಣೆಯ ವಿಚಾರದಲ್ಲಿ ನೋಡುವುದಾದರೆ ಯೇಸುವಿನ ಮಾತೇ ಅಂತಿಮವಾಗಿದೆ. ಮೋಶೆ, ಎಲಿಯನು ಮುಂತಾದ ಪ್ರವಾದಿಗಳು ಹೇಳಿರುವುದೆಲ್ಲ ಉತ್ತಮವಾದದ್ದೇ ಇರಬಹುದು, ಆದರೆ ಯೇಸು ಕ್ರಿಸ್ತನು ಆಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧ ವಿಧವಾಗಿ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ ಎಂಬುದಾಗಿ. ಮಾನವನಿಗೆ ದೇವರ ಅಂತಿಮ ಪ್ರಕಟಣೆಯಾಗಿ ಈ ಲೋಕಕ್ಕೆ ಬಂದಾತನು ಮಗನೇ, ಅಂದರೆ ಯೇಸು ಕ್ರಿಸ್ತನು. ಈಗ ತಂದೆಯಾದ ದೇವರು ನುಡಿದ ಈ ಅದ್ಭುತವಾದ ಮಾತನ್ನು ಗಮನಿಸಿರಿ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ. ಪ್ರಿಯರೇ, ಪರಲೋಕದಿಂದ ಒಂದು ವಾಣಿ ಕೇಳಿಸಿ ದೇವರು ನಮ್ಮನ್ನು ಮೆಚ್ಚಿದಾನೆಂದು ಎಂದಾದರೂ ಹೇಳಿದುಂಟೋ? ದೇವರಿಗೆ ಮೆಚ್ಚುಗೆಯಾಗಿರುವವನು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ನಾವು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಸೇರದ ಹೊರತು ದೇವರ ಸಮೀಪಕ್ಕೆ ಬರಲಾರೆವು. ನಾವು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವಾಗ ನಾವು ಕ್ರಿಸ್ತನ ಶರೀರದೊಂದಿಗೆ ಸೇರಿಸಲ್ಪಡುತ್ತೇವೆ. ದೇವರು ಮೆಚ್ಚಿರುವಾತನು ಯೇಸು ಕ್ರಿಸ್ತನು ಮಾತ್ರವೇ ಮತ್ತು ಈ ಮೆಚ್ಚಿರುವಾತನಲ್ಲಿ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 6ರಿಂದ 8 ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲ ಬಿದ್ದರು. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿರಿ, ಹೆದರಬೇಡಿರಿ ಅಂದನು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ ಎಂಬುದಾಗಿ. ಪ್ರಿಯರೇ, ನಿಮ್ಮ ಜೀವಿತಕ್ಕೆ ಒಂದು ಉತ್ತಮವಾದ ಧ್ಯೇಯವಾಕ್ಯ ಬೇಕೋ? ಅದು ಯೇಸು ಮಾತ್ರವೇ ಎಂಬುದಾಗಿದೆ. ಆತನೇ ಸಕಲ ಅಧಿಕಾರವುಳ್ಳವನು. ಈ 2 ಶಬ್ದಗಳನ್ನು ಯಾವಾಗಲೂ ನೆನಪಿನಲ್ಲಿಡಿರಿ. ಅದೇನೆಂದರೆ ಯೇಸು ಮಾತ್ರವೇ ಎಂಬುದಾಗಿ. ಇದು ನಮ್ಮೆಲ್ಲರಿಗೂ ಉತ್ತಮ ಧ್ಯೇಯವಾಕ್ಯವೇ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪುನರುತ್ಥಾನದವರೆಗೆ ಯಾಕೆ ಕಾಯಬೇಕು?
ಆಗ ಮಾತ್ರ ಯಾಕೆ ಹೇಳಬೇಕು? ಯಾಕಂದರೆ ಅದು ಸುವಾರ್ತೆಯ ಒಂದು ಭಾಗವಾಗಿದೆ. ಯೇಸು ಯಾರು ಎಂಬುದಾಗಿ ಅದು ತಿಳಿಸುತ್ತದೆ. ಆತನು ದೇವರ ಪರಿಪೂರ್ಣ ಕುರಿಮರಿಯಾಗಿದ್ದಾನೆ. ಆತನು 3 ವರ್ಷಗಳವರೆಗೆ ಪರೀಕ್ಷಿಸಲ್ಪಟ್ಟಿದ್ದಾನೆ. ಈಗ ಆತನು ಲೋಕದ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಸಾಯಲು ಹೋಗುವ ದಾರಿಯಲ್ಲಿದ್ದಾನೆ. ದೇವರಿಗೆ ಕಳಂಕವಿಲ್ಲದ ಕುರಿಯೊಂದು ಬೇಕಾಗಿತ್ತು. ಯೇಸು ಪಾಪವಿಲ್ಲದವನಾದ್ದರಿಂದ ಮಾನವರ ಬದಲಾಗಿ ಪ್ರಾಣ ಕೊಡಲು ಆತನೊಬ್ಬನೇ ಯೋಗ್ಯನಾಗಿದ್ದನು. ಆತನು ತನ್ನ ಪರಿಪೂರ್ಣ ಮಾನವತ್ವದೊಂದಿಗೆ ಪ್ರಕಾಶ ರೂಪ ಧರಿಸಿದನು. ಆತನು ಮಾನವರ ನಿರೀಕ್ಷೆ ಕೂಡ ಆಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ವಿಜ್ಞಾನದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಮಾನವರ ನಿರೀಕ್ಷೆ ಇರುವುದಿಲ್ಲ. ಇವೆರಡರಿಂದಲೂ ನಮಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಅವುಗಳಿಂದ ಬೃಹತ್ ಸಮಸ್ಯೆಗಳೇ ಹುಟ್ಟಿಕೊಂಡಿದ್ದು ನಮಗೆ ಅವುಗಳನ್ನು ಹೇಗೆ ನಿಭಾಯಿಸುವುದೆಂದು ತಿಳಿಯದಾಗಿದೆ. ಮಾನವನ ಹೊಸ ಹೊಸ ವಿಜ್ಞಾನದ ಆವಿಷ್ಕಾರಗಳಿಂದಾಗಿ ಅನೇಕ ಹೊಸ ರೀತಿಯ ಸಮಸ್ಯೆಗಳೇ ಉಂಟಾಗಿವೆ. ವಿಜ್ಞಾನವು ಮಾನವನ ಸಮಸ್ಯೆಗಳನ್ನು ಪರಿಹರಿಸಲಾರದು. ಲೋಕಕ್ಕೆ ನಿಜ ನಿರೀಕ್ಷೆ ಕೊಡುವವನು ಒಬ್ಬನೇ. ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನನ್ನು ನಾವು ತಿಳಿದುಕೊಳ್ಳಬೇಕು. ಆತನು ಒಬ್ಬನೇ ನಮ್ಮೆಲ್ಲರ ನಿರೀಕ್ಷೆಯಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನದಲ್ಲಿ, ಆಗ ಆತನ ಶಿಷ್ಯರು, ಎಲಿಯನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಇದು ಹೇಗೆ ಎಂದು ಕೇಳಿದರು ಎಂಬುದಾಗಿ. ಪ್ರಿಯರೇ, ಇದು ಆಸಕ್ತಿಕರವಾದ ಮಾತಾಗಿದೆಯಲ್ಲವೇ? ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಆತನು, ಎಲಿಯನು ಬರುವುದು ನಿಜ, ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು ಎಂಬುದಾಗಿ. ಪ್ರಿಯರೇ, ಮಲಾಕಿಯನು ಪ್ರವಾದನೆಯಲ್ಲಿ ನುಡಿದ ಮಾತನ್ನು ಯೇಸು ದೃಢಪಡಿಸಿದನು. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಎಲಿಯನು ಬಂದು ಹೋದನು, ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತಿನಿಂದಾಗಿ ಅನೇಕರ ಮನಸ್ಸಿನಲ್ಲಿ ಸ್ನಾನಿಕನಾದ ಯೋಹಾನನ ಕುರಿತಾಗಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಆತನು ನಿಜವಾಗಿ ಎಲಿಯನಾಗಿದ್ದಾನೋ ಎಂಬುದಾಗಿ. ಈ ಕುರಿತಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಪ್ರಿಯರೇ, ಯೇಸು ತಾನು ಕ್ರೂಜೆಯಲ್ಲಿ ಸಾಯಬೇಕಾಗಿರುವ ವಿಷಯವನ್ನು ಮುಂದಕ್ಕೆ ತರುತ್ತಾನೆ. ಯಾಕಂದರೆ ಸ್ನಾನಿಕನಾದ ಯೋಹಾನನು ಏಲಿಯನಲ್ಲ. ಏಲಿಯನು ಯೇಸು ತನ್ನ ರಾಜ್ಯವನ್ನು ಸ್ಥಾಪಿಸುವುದರ ಮುನ್ನ ಬರಬೇಕಾಗಿದೆ. ಯೇಸು ಹೇಳುವುದೇನೆಂದರೆ, ಅವರು ತನ್ನನ್ನು ಅರಸನೆಂದು ಒಪ್ಪಿಕೊಳ್ಳುವುದಾದರೆ ಸ್ನಾನಿಕನಾದ ಯೋಹಾನನು ಏಲಿಯನೇ ಆಗಿದ್ದಾನೆ ಎಂಬುದಾಗಿ. ಇದು ಹೇಗೆ ಎಂದು ಕೇಳಬೇಡಿ. ನಾನು ಸತ್ಯವೇದವು ತಿಳಿಸುವುದನ್ನು ಹೇಳುತ್ತಿದ್ದೇನೆ. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂಬುದನ್ನು ನೋಡುವಾಗ ಯೇಸು 2ನೆಯ ಬಾರಿ ತಾನು ಹೊಂದಲಿರುವ ಕ್ರೂಜೆಯ ಮರಣದ ಕುರಿತಾಗಿ ಹೇಳಿದ್ದಾಗಿದೆ. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 13ನೇ ವಚನ ನೋಡುವಾಗ, ಆಗ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ತಿಳಿದುಕೊಂಡರು ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ದೆವ್ವಪೀಡಿತನಾದ ಬಾಲಕನ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಇಲ್ಲಿ ಪರಲೋಕ ರಾಜ್ಯದ ಒಂದು ಪರಿಸ್ಥಿತಿ ಕಂಡುಬರುತ್ತದೆ. ಈ ದಿನಗಳಲ್ಲಿಯೂ ಈ ರೀತಿ ಇರುತ್ತದೆ. ಇದರಲ್ಲಿ ಸಭೆಯು ಹೇಗೆ ಸೇರಿಕೊಂಡಿದೆ? ಯೇಸುವಿನೊಂದಿಗೆ ರೂಪಾಂತರ ಬೆಟ್ಟಕ್ಕೆ ಬಂದಿರದ ಇತರ ಶಿಷ್ಯರಿರುವ ಬೆಟ್ಟದ ಬುಡಕ್ಕೆ ನಾವು ಈಗ ಬಂದು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ, ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು. ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದಿದ್ದೆನು, ಆದರೆ ಅವರಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಗಮನಕ್ಕೆ ತಂದ ಅತಿ ದುರದೃಷ್ಟದ ಸಂಗತಿ ಇದಾಗಿರಬಹುದು. ಇದು ಒಂದು ದುಃಖಕರವಾದ ಸಂಗತಿಯೂ ಕೂಡ ಆಗಿದೆ. ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ಶಿಷ್ಯರು ಶಕ್ತಿ ಇಲ್ಲದವರಾಗಿ ಕಂಡುಬಂದರು. ದೆವ್ವ ಪೀಡಿತವಾದ ಕ್ರಮ ತಪ್ಪಿದ ಲೋಕದಲ್ಲಿನ ಸಭೆಯ ಸ್ಥಿತಿಯು ಇದೇ ಆಗಿದೆ. ಈ ವಿಚಿತ್ರ ಜಗತ್ತಿನಲ್ಲಿ ಸಭೆಯು ಯಾಕೆ ಶಕ್ತಿಹೀನವಾಗಿದೆ? ಸಭೆಯ ವಶದಲ್ಲಿ ತಕ್ಕಷ್ಟು ಜ್ಞಾನವಾಗಲಿ, ವಿಧಾನವಾಗಲಿ,
ಬೇಕಾದಷ್ಟು ಹಣವಾಗಲಿ ಇಲ್ಲವೇ? ಇದೆಲ್ಲವೂ ಇದೆ. ಆದರೆ ಸಭೆಗೆ ಅವಶ್ಯವಾದದ್ದು ಇವುಗಳಲ್ಲ. ಆ ಮನುಷ್ಯನು ಯೇಸುವಿಗೆ ಹೇಳುತ್ತಾನೆ, ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆನು, ಆದರೆ ಅವರು ವಾಸಿ ಮಾಡಲಾರದೆ ಹೋದರು ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಅದಕ್ಕೆ ಯೇಸು, ಎಲ್ಲ ನಂಬಿಕೆಯಿಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ಎಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ನಂಬಿಕೆಯಿಲ್ಲದ ಮೂರ್ಖ ಸಂತಾನವೇ ಎಂಬುದಾಗಿ ನೋಡುವಾಗ ಈ ದಿನಗಳಲ್ಲಿ ನಮ್ಮ ಸಭೆಗೂ ವೈಯಕ್ತಿಕವಾಗಿ ನಮಗೂ ಆತನಿಂದ ಇದೇ ಮಾತು ಬರಬಹುದು. ಅವನನ್ನು ಇಲ್ಲಿ ನನ್ನ ಬಳಿಗೆ ತನ್ನಿರಿ ಎಂಬುದಾಗಿ ನೋಡುವಾಗ ಯೇಸು ಶ್ರೇಷ್ಠ ವೈದ್ಯನು. ನಮ್ಮ ಸಮಸ್ಯೆಯನ್ನು ನಾವು ಆತನ ಬಳಿಗೆ ತೆಗೆದುಕೊಂಡು ಹೋಗಬೇಕು. ಆಗ ಆತನಿಂದ ನಮಗೆ ಸದುತ್ತರ ದೊರೆಯುತ್ತದೆ. ಬನ್ನಿರಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು ಎಂಬುದಾಗಿ. ಪ್ರಿಯರೇ, ಮೊದಲು ಯೇಸು ತನ್ನ ಶಿಷ್ಯರನ್ನು ಗದರಿಸಿದನು, ಬಳಿಕ ದೆವ್ವವನ್ನು ಗದರಿಸಿದನು. ಯೇಸು ಗುಣಪಡಿಸಿದ ದೆವ್ವ ಪೀಡಿತರಲ್ಲಿ ಇದೇ ಅತೀ ಭಯಂಕರವಾದ ಸ್ಥಿತಿಯಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡಿಕೊಳ್ಳೋಣ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು, ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು, ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ, ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು. ಪ್ರಿಯರೇ, ನಿಮ್ಮ ಕೈಯಿಂದಾಗದಂತಾದು ಒಂದೂ ಇರುವುದಿಲ್ಲ ಎಂಬುದಾಗಿ ನೋಡುವುದಾದರೆ, ಅಂದರೆ ದೇವರ ಚಿತ್ತಕ್ಕನುಸಾರವಾದದ್ದು ಯಾವುದೂ ನಿಮಗೆ ಅಸಾಧ್ಯವಲ್ಲ. ಈ ಹುಡುಗನು ದೆವ್ವದಿಂದ ಬಿಡುಗಡೆ ಹೊಂದಬೇಕೆಂಬುದು ದೇವರ ಚಿತ್ತವಾಗಿತ್ತು. ಶಿಷ್ಯರಿಗೆ ಅವನನ್ನು ಗುಣಪಡಿಸಲು ಯಾಕೆ ಆಗಲಿಲ್ಲ? ಯಾಕಂದರೆ ಅವರಲ್ಲಿ ತಕ್ಕ ನಂಬಿಕೆ ಇರಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯೇಸು ತನ್ನ ಮರಣ ಪುನರುತ್ಥಾನಗಳನ್ನು ತಿರುಗಿ ಪ್ರಕಟಿಸಿದ್ದು ಈ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ನೋಡೋಣ. ಅವರು ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಿಕೊಡಲ್ಪಡುವನು. ಅವರು ಆತನನ್ನು ಕೊಲ್ಲುವರು. ಸತ್ತ 3ನೇ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ಅದನ್ನು ಕೇಳಿ ಅವರು ಬಹಳ ದುಃಖಪಟ್ಟರು ಎಂಬುದಾಗಿ. ಪ್ರಿಯರೇ, ಯೇಸು ತನ್ನ ಶಿಷ್ಯರೊಂದಿಗೆ ತನ್ನ ಮರಣ ಪುನರುತ್ಥಾನಗಳ ಕುರಿತಾಗಿ 3ನೇ ಬಾರಿ ತಿಳಿಸುತ್ತಿದ್ದಾನೆ. ಮೊದಲನೆಯ ಸಾರಿ ತಿಳಿಸಿದ್ದು ಅವರು ಫಿಲಿಪ್ಪನ ಕೈಸರೆಯದಲ್ಲಿದ್ದಾಗ. ಈಗ ಅವರು ಗಲಿಲಾಯದಲ್ಲಿ ಯೆರೂಸಲೇಮಿಗೆ ಹೋಗುವ ದಾರಿಯಲ್ಲಿದ್ದರು. ಇಲ್ಲಿ ಆತನು ಮತ್ತೊಮ್ಮೆ ಹೇಳುತ್ತಾನೆ. ಶಿಷ್ಯರು ಇದನ್ನು ಕೇಳಿ ದುಃಖಪಡುವುದಲ್ಲದೆ ಬೇರೇನೂ ಮಾಡಲಾರದವರಾಗಿದ್ದರು. ಮುಂದುವರೆದು ನಾವು ನೋಡುತ್ತೇವೆ ಮೀನಿನ ಬಾಯಿಂದ ತೆರಿಗೆಯ ಹಣದ ವಿಚಾರದಲ್ಲಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಅವರು ಕಪೆರ್ನೌಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೇ ಎಂದು ಕೇಳಲು ಅವನು, ಹೌದು, ಸಲ್ಲಿಸುವನು ಅಂದನು. ತೆರಿಗೆ ಅಂದರೆ ದೇವಾಲಯದ ನಿರ್ವಹಣೆಗಾಗಿ ವಾರ್ಷಿಕವಾಗಿ ತೆರತಕ್ಕ ಕಾಣಿಕೆಯಾಗಿದೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಪೇತ್ರನು ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಸೀಮೋನ, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೇ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ಪ್ರಿಯರೇ, ಯೇಸು ಪೇತ್ರನಿಗಿಂತ ಮೊದಲೇ ತಾನೇ ಮಾತನಾಡಿದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ಅವನು ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸು ಅವನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಾಜ ಮನೆತನದವರು ತೆರಿಗೆ ಸಲ್ಲಿಸಬೇಕಾಗಿಲ್ಲವೆಂಬುದನ್ನು ಯೇಸು ಪೇತ್ರನಿಗೆ ತಿಳಿಯಪಡಿಸುತ್ತಿದ್ದಾನೆ. ಅದರಂತೆ ದೇವರ ಮಗನಾದ ತಾನೂ ಕೂಡ
ದೇವರ ಮನೆಯ ನಿರ್ವಹಣೆಗಾಗಿ ತೆರಿಗೆ ಕೊಡಬೇಕಾದ ಅಗತ್ಯವಿಲ್ಲ ಎಂದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು. ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೆರಿಗೆ ಹಣವನ್ನು ಕಂಡುಕೊಳ್ಳುವ ಆತನ ವಿಧಾನವು ನಿಜಕ್ಕೂ ಅದ್ವಿತೀಯವಾದದ್ದಾಗಿತ್ತು. ಆದಾಮನು ಕಳಕೊಂಡದ್ದೆಲ್ಲ ತಾನು ತಿರುಗಿ ಸ್ಥಾಪಿಸಿದ್ದೇನೆಂಬುದನ್ನು ಯೇಸು ತೋರಿಸಿಕೊಟ್ಟನು. ಸೃಷ್ಟಿಯ ಜೀವಿಗಳು ಕೂಡ ಆತನಿಗೆ ವಿಧೇಯವಾಗಿದ್ದವು. ಪೇತ್ರನು ಆ ಮೀನು ಆತನ ಅಪ್ಪಣೆಯ ಪ್ರಕಾರ ನಡಕೊಂಡರು. ದೇವರು ಆದಾಮನಿಗೆ ಸೃಷ್ಟಿಯ ಮೇಲೆ ಇದೇ ತೆರನಾದ ಅಧಿಕಾರವನ್ನು ಕೊಟ್ಟಿದ್ದನು. ಆದರೆ ಅವನು ಪಾಪ ಮಾಡಿದಾಗ ಇದೆಲ್ಲವನ್ನು ಕಳಕೊಂಡನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಎಂಬುದಾಗಿ. ಪ್ರಿಯರೇ, ರೂಪಾಂತರದ ಘಟನೆಯಲ್ಲಿ ಮಾನವನು ತನ್ನ ಮೂಲ ಉದ್ದೇಶಕ್ಕಾಗಿ ಪುನಃ ಸ್ಥಾಪಿಸಲ್ಪಟ್ಟನೆಂದು ನೋಡುತ್ತೇವೆ. ಈ ತೆರಿಗೆಯ ಹಣದ ಘಟನೆಯಲ್ಲಿ ಮಾನವನು ತನ್ನ ಮೂಲ ಕಾರ್ಯದಲ್ಲಿ ಪುನಃ ಸ್ಥಾಪಿಸಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೆ ಮತ್ತಾಯನು ಬರೆದ ಸುವಾರ್ತೆಯ 17ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರು ನಮ್ಮ ಜೊತೆ ಇದ್ದುಕೊಂಡು ತನ್ನ ವಾಕ್ಯದಲ್ಲಿ ಅನೇಕ ಸತ್ಯಗಳು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆಯ 18ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶಗಳನ್ನು ನೋಡುವುದಾದರೆ, ಚಿಕ್ಕ ಮಗು, ಕಳೆದು ಹೋದ ಕುರಿಗಳ ವೃತ್ತಾಂತ, ಮುಂದಣ ಸಭೆಯಲ್ಲಿನ ವರ್ತನೆಗಳು, ಕ್ಷಮಿಸುವ ಕುರಿತು ಸಾಮ್ಯ ಎಂಬುದಾಗಿದೆ. ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಮತ್ತಾಯನ ಸುವಾರ್ತೆಯ ಚಲನೆ ಕಾಣುವುದಿಲ್ಲ. ಆದರೆ ಅರಸನನ್ನು ನಿರಾಕರಿಸಿದ್ದರಿಂದಾಗಿ ಪರಲೋಕ ರಾಜ್ಯದಲ್ಲಿ ಆದ ವಿಷಯಾಂತರದ ಕುರಿತು ಕೆಲವು ಸಂಗತಿಗಳು ಇಲ್ಲಿ ತಿಳಿದುಬರುತ್ತವೆ. ಹಿಂದಿನ ಭಾಗಗಳಲ್ಲಿ ಈ ಯುಗದಲ್ಲಿನ ಪರಲೋಕ ರಾಜ್ಯದ ರೂಪರೇಷೆಗಳು ನಮಗೆ ಕೊಡಲ್ಪಟ್ಟಿದ್ದರೂ ಇನ್ನೂ ಅನೇಕ ಉತ್ತರ ಸಿಗದ ಪ್ರಶ್ನೆಗಳಿದ್ದವು. ಅವುಗಳಲ್ಲಿ ಅನೇಕ ಪ್ರಶ್ನೆಗಳಿಗೆ ಮುಂದಿನ ಅಧ್ಯಾಯಗಳಲ್ಲಿ ಉತ್ತರ ದೊರಕುತ್ತದೆ. ಈ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕಾದರೆ ಹೊಸದಾಗಿ ಹುಟ್ಟುವುದು ಅತಿ ಅವಶ್ಯವೆಂದು ಇಲ್ಲಿ ತಿಳಿಸಲಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ನೋಡುವಾಗ ಚಿಕ್ಕ ಹುಡುಗನ ಮೂಲಕ ಪಾಠ ಎಂಬುದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಎಂಬುದಾಗಿ. ಪ್ರಿಯರೇ, ಈ ಪ್ರಶ್ನೆಯಲ್ಲಿ ಒಂದು ಶರೀರಭಾವದ ಆಶೆಯು ಕಂಡುಬರುತ್ತದೋ? ನಾನು ಟೀಕಿಸುವವನಂತೆ ಕಂಡುಬರಬಹುದು. ಆದರೆ ಈ ಶಿಷ್ಯರು ಈ ವಿಚಾರದ ಕುರಿತಾಗಿ ಮಾತನಾಡುತ್ತಿದ್ದಿರಬೇಕು. ಒಂದಿಬ್ಬರು ಪರಲೋಕ ರಾಜ್ಯದಲ್ಲಿ ತಮಗೆ ಹೆಚ್ಚಿನ ಸ್ಥಾನ ಸಿಗಬೇಕೆಂದು ಬಯಸಿರಬಹುದು. ಯೇಸು ಒಂದು ಮನಮುಟ್ಟುವ ದೃಷ್ಟಾಂತವನ್ನು ಇಲ್ಲಿ ಹೇಳುತ್ತಾನೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಆತನು ಚಿಕ್ಕ ಮಗುವನ್ನು ಹತ್ತರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಎಂಬುದಾಗಿ. ಪ್ರಿಯರೇ, ಇದು ಏನನ್ನು ತಿಳಿಸುತ್ತದೆ? ಆ ಚಿಕ್ಕ ಮಗು ಯಾವ ಅಂಜಿಕೆ ಇಲ್ಲದೆ ಯೇಸುವಿನ ಬಳಿಗೆ ಬಂದಿರಬೇಕು. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಮಕ್ಕಳನ್ನು ನನ್ನ ಹತ್ತರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಎಂಬುದಾಗಿ. ಪ್ರಿಯರೇ, ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ಬರುವಂತೆ ಮಾಡುವುದು ಸಮಸ್ಯೆಯಲ್ಲ. ಆದರೆ ದೊಡ್ಡವರು ಮಕ್ಕಳನ್ನು ತಡೆಯುವುದೇ ಸಮಸ್ಯೆಯಾಗಿದೆ. ಇಲ್ಲಿನ ಚಿತ್ರಣ ಬಹು ಸುಂದರವಾಗಿದೆ. ಯೇಸು ಈ ಚಿಕ್ಕ ಮಗುವನ್ನು ಕರೆದು ಅವರ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನದಲ್ಲಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ವಚನವು ಬಹು ತಪ್ಪಾಗಿ ತಿಳಿಸಲ್ಪಟ್ಟಿದೆ ಎನ್ನುತ್ತಾರೆ. ಆದರೆ ಕರ್ತನಾದ ಯೇಸು ಇಲ್ಲಿ ಮಾನಸಾಂತರದ ಕುರಿತು ಹೇಳುತ್ತಿದ್ದಾನೆ ಹೊರತು ಹಿಂದಕ್ಕೆ ಮರಳುವ ಕುರಿತಾಗಿ ಮಾತನಾಡುತ್ತಿಲ್ಲ.
ನಾವು ನಮ್ಮ ಬಾಲ್ಯ ಪ್ರಾಯಕ್ಕೆ ಹಿಂತಿರುಗಬೇಕೆಂದು, ಇಲ್ಲವೇ ಬಾಲಕರಂತೆ ಮನೋಭಾವ ಬೆಳೆಸಿದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರಬಹುದೆಂದು ಅನೇಕರು ಇದನ್ನು ಅರ್ಥೈಸಿಕೊಳ್ಳುತ್ತಾರೆ. ಬಾಲ್ಯ ಪ್ರಾಯಕ್ಕೆ ಹಿಂತಿರುಗುವ ಕುರಿತಾಗಿ ಯೇಸು ಇಲ್ಲಿ ಹೇಳುತ್ತಿಲ್ಲ, ಆದರೆ ಹೊಸ ಜೀವಿತವನ್ನು ಪಡಕೊಳ್ಳುವ ಕುರಿತಾಗಿ ಹೇಳುತ್ತಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಪ್ರಮುಖ ಸ್ಥಾನ ಹೊಂದುವುದಕ್ಕಿಂತಲೂ ವಿಶೇಷವಾದ ಸಂಗತಿ ಉಂಟೆಂದು, ಮೊದಲು ಆ ರಾಜ್ಯಕ್ಕೆ ಪ್ರವೇಶವಾಗುವುದು ಅತೀ ಪ್ರಾಮುಖ್ಯವೆಂದು ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ತಿಳಿಯಪಡಿಸುತ್ತಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದ ಮಾತಿನಂತೆ ಇದು ಮೂಲಭೂತವಾದ ವಿಚಾರವಾಗಿದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ಎಂಬುದಾಗಿ. ಪ್ರಿಯರೇ, ಈ ವಚನದಲ್ಲಿ ಒತ್ತಿ ಹೇಳಿರುವ ಅಂಶವೆಂದರೆ ಹೊಸದಾಗಿ ಹುಟ್ಟುವುದು. ಅಂದರೆ ನೀನು ಹೊಸದಾಗಿ ಹುಟ್ಟುವ ಮೂಲಕ ಚಿಕ್ಕ ಮಗುವಿನಂತಾಗಬೇಕು. ಹೀಗೆ ಹೊಸದಾಗಿ ಹುಟ್ಟುವಾಗ ನೀನು ಆತ್ಮಿಕ ಮಗುವಾಗಿ ಜೀವಿತವನ್ನು ಪ್ರಾರಂಭಿಸುತ್ತಿ. ಕರ್ತನಲ್ಲಿ ಪ್ರಿಯರೇ, ದುರಾದೃಷ್ಟವಶಾತ್ ಅನೇಕರು ತಮ್ಮ ಆತ್ಮಿಕ ಬೆಳವಣಿಗೆ ರಹಿತ ಜೀವಿತವನ್ನು ಗಮನಿಸುವುದಿಲ್ಲ. ನಾವು ಒಂದು ನಗರದ ದೊಡ್ಡ ಸಭೆಯಲ್ಲಿ ಸೇವೆ ಮಾಡುತ್ತಿದ್ದಾಗ ಆ ಸಭೆಯಲ್ಲಿ ತಾವು ಬಂದು ಸಾಕ್ಷಿ ಕೊಡುತ್ತೇವೆಂದು ತುಂಬಾ ಮಂದಿ ನಮ್ಮನ್ನು ಕೇಳಿಕೊಳ್ಳುತ್ತಿದ್ದರು. ಶಿಷ್ಯರು ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ಕೇಳುತ್ತಿದ್ದ ವಿಚಾರದಂತೆಯೇ ಇದು ಇದೆ. ಕರ್ತನಾದ ಯೇಸು ಹೇಳುತ್ತಿದ್ದಾನೆ, ನೀವು ಮಾನಸಾಂತರ ಪಟ್ಟಿರುವುದಾದರೆ ನಿಮ್ಮ ಆತ್ಮಿಕ ಪ್ರಾಯವನ್ನು ಗಮನಿಸಿರಿ. ನೀವು ಚಿಕ್ಕ ಮಕ್ಕಳಂತೆ ಆಗತಕ್ಕದ್ದು. ಒಂದು ಚಿಕ್ಕ ಮಗುವು ಎದ್ದು ನಿಂತು ಸಾಕ್ಷಿ ಹೇಳಲು ಸಾಧ್ಯವಿದೆಯೋ? ಅಥವಾ ಸಭೆಯ ಒಬ್ಬ ಅಧಿಕಾರಿಯಾಗಬಹುದೋ? ಸಭೆಯಲ್ಲಿ ಅಧ್ಯಕ್ಷನಾಗಬೇಕೆಂದಿರುವವನ ಯೋಗ್ಯತೆಯ ಕುರಿತಾಗಿ ಪೌಲನು ಹೀಗೆ ಹೇಳುತ್ತಾನೆ, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು ಎಂಬುದಾಗಿ. ಇದನ್ನಾವು ಪೌಲನು ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಮ್ಮ ಕರ್ತನ ಮಾತಿನ ಅರ್ಥವು ಇಲ್ಲಿ ಇದೇ ಆಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಎಂಬುದಾಗಿ. ಪ್ರಿಯರೇ, ಪರಲೋಕ ರಾಜ್ಯ ಪ್ರವೇಶಿಸಲು ಹೊಸದಾಗಿ ಹುಟ್ಟುವುದು ಅವಶ್ಯವೆಂದು ಹೇಳುವಾಗ, ತನ್ನನ್ನು ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವವನು ಎಲ್ಲರಿಗಿಂತ ಹೆಚ್ಚಿನವನೆಂದು ನೀನು ಕಂಡುಕೊಳ್ಳುತ್ತಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ, ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಎಂಬುದಾಗಿ. ಪ್ರಿಯರೇ, ಅಡ್ಡಿ ಮಾಡುವುದು ಅಂದರೆ ಎಡುವ ಹಾಗೆ ಮಾಡುವುದು ಎಂದು ಅರ್ಥ. ಅಂದರೆ ಪಾಪಕ್ಕೆ ನಡೆಸುವುದು ಎಂದಾಗುತ್ತದೆ. ಯೇಸು ಇದರ ಕುರಿತಾಗಿ ಅತೀ ಕಠಿಣವಾದ ಮಾತುಗಳಲ್ಲಿ ಎಚ್ಚರಿಸುತ್ತಾನೆ. ಈ ಭಾಗದಲ್ಲಿ ಚಿಕ್ಕ ಮಕ್ಕಳ ನಡುವೆ ಸೌಹಾರ್ದಿಕ ಸೇವೆ ಆಗಬೇಕೆಂಬುದನ್ನು ಆತನು ಇಲ್ಲಿ ಹೇಳುವಂತೆ ತೋರುತ್ತದೆ. ಚಿಕ್ಕ ಮಕ್ಕಳನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳುವುದಕ್ಕೆ ಆತನು ವಿಶೇಷ ಪ್ರಾಮುಖ್ಯತೆ ಕೊಡುತ್ತಿದ್ದಾನೆ. ಮಕ್ಕಳ ನಡುವೆ ಕೆಲಸ ಮಾಡುವವರನ್ನು ನಾನು ಅಭಿನಂದಿಸುತ್ತೇನೆ. ಅದರಷ್ಟು ಮುಖ್ಯವಾದ ಸೇವೆ ಬೇರೊಂದಿಲ್ಲ. ಒಮ್ಮೆ ಪ್ರಸಂಗಿ D.L. ಮೂಡಿಯವರು ಒಂದು ಕೂಟದ ಬಳಿಕ ಮನೆಗೆ ಬಂದರು. ಆ ರಾತ್ರಿ ಎಷ್ಟು ಮಂದಿ ಮಾನಸಾಂತರ ಪಟ್ಟರು ಎಂಬುದಾಗಿ ಅವರ ಮನೆಯವರು ಕೇಳಿದರು. ಆಗ ಅವರು 2 ಅಂದರು. ಆಗ ಅವರ ಮನೆಯವರೆಂದರು, 2 ದೊಡ್ಡವರು ಹಾಗೂ 1 ಮಗುವೋ ಎಂದು. ಅದಕ್ಕವರು, ಅಲ್ಲ, 2 ಮಕ್ಕಳು ಹಾಗೂ 1 ದೊಡ್ಡವರು ಎಂದರು. ಪ್ರಿಯರೇ, ದೊಡ್ಡವರು ತುಂಬಾ ಪ್ರಾಯಸ್ಥರು, ಅವರಿಗೆ ಕೊಡಲು ಅರ್ಧ ಜೀವಿತ ಮಾತ್ರ ಇತ್ತು ಎಂಬುದಾಗಿ ಹೇಳಿದರು. ಆದ್ದರಿಂದ ಚಿಕ್ಕ ಮಕ್ಕಳು ಬಹಳ ಪ್ರಾಮುಖ್ಯರಾದವರು. ಪ್ರೀತಿಯುಳ್ಳ ದೇವಜನರೇ, ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಿದೆಯಲ್ಲವೋ? ದೇವರ ರಾಜ್ಯವನ್ನು ನಾವು ಸೇರಬೇಕಾದರೆ ನಾವು ಆತ್ಮದಲ್ಲಿ ಹುಟ್ಟಬೇಕು. ಯಾಕಂದರೆ ಹಳೆಯ ಜೀವಿತದಲ್ಲಿ ದೇವರನ್ನು ಕಾಣಲಾರೆವು. ಆದುದರಿಂದ ದೇವರ ಚಿತ್ತಾನುಸಾರ ದುಃಖಪಟ್ಟು ಮಾನಸಾಂತರ ಹೊಂದಿ ಬೆಳಕಿನ ಜೀವಿತದಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಿಯ ದೇವಜನರೇ, ಇದುವರೆಗೆ
ಕರ್ತನ ಸಹಾಯದಿಂದ ಸತ್ಯವಾಕ್ಯವನ್ನು ಅಧ್ಯಯನ ಮಾಡಿದೆವು. ಅನೇಕ ಹೊಸ ಹೊಸ ಸತ್ಯಾರ್ಥಗಳನ್ನು ನಾವು ಕಲಿಯುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ರೂಪಾಂತರ ಬೆಟ್ಟದ ಘಟನೆಯ ವಿವರಣೆಯು ಅತ್ಯಂತ ವಿಶೇಷವಾಗಿತ್ತು. ಬೆಟ್ಟದಲ್ಲಿ ಉಂಟಾದ ಆಕಾಶವಾಣಿಯನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲ ಬಿದ್ದಿದ್ದ ಶಿಷ್ಯರ ಹತ್ತಿರಕ್ಕೆ ಬಂದ ಯೇಸುವು ಅವರನ್ನು ಮುಟ್ಟಿ ಎಬ್ಬಿಸಿದನು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನು ನೋಡಲಿಲ್ಲ. ಅಂದರೆ ನಮಗೆ ಬೇಕಾಗಿರುವುದು ಯೇಸುವು ಮಾತ್ರವೇ. ಹಾಗಾದಲ್ಲಿ ಕೇವಲ ಕರ್ತನೊಬ್ಬನ ಮೇಲೆ ಆತುಕೊಂಡು ನಿಜ ಕ್ರಿಸ್ತೀಯ ಜೀವಿತವನ್ನು ಜೀವಿಸೋಣ. ತ್ರಯೇಕ ದೇವರು ತಾನೇ ನಿಮ್ಮೆಲ್ಲರೊಂದಿಗೆ ಇರಲಿ.